ರೀ, ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾವು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದು. ಸರಿ ಬಾ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಎಷ್ಟು ಸಲ ಫೋನ್ ಮಾಡ್ಲಿ ನಿಮಗೆ? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಯಾಕಣ್ಣ, ಏನಾಯ್ತು? ಯಾಕಿಷ್ಟು ಅವಸರವಾಗಿದ್ದೀರಾ? ಇದೇನು ಲಕ್ಷ್ಮಮ್ಮ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮ ಯಾರು ಅಂದಂತೆ, ಹಾಗಾಯ್ತು ನಿನ್ ಕತೆ. ಮೊನ್ನೆ ತಾನೇ ಹೇಳಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು ಅಂತ, ಮರ್ತ್ಬಿಟ್ಯಾ? ಇಂಪಾರ್ಟೆಂಟ್ ಮ್ಯಾಟ್ರಾ? ಏನಣ್ಣ ಅದು? ಲಕ್ಷ್ಮಮ್ಮ, ಕರ್ನಾಟಕ ಹೋಮ್ ಪ್ರೊಡಕ್ಷನ್ ಅಸೋಸಿಯೇಷನ್ ಅವ್ರದ್ದು ಸೆಮಿನಾರ್ ಇದೆ, ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಮರ್ತ್ಬಿಟ್ಯಾ? ನಾನು ಮರ್ತ್ಬಿಟ್ಟಿದ್ದೆ, ಇವಾಗ ನೆನಪಾಯ್ತು. ಬೇಗ ಬಾ, ಹೋಗೋಣ. ಅಯ್ಯೋ ಅಣ್ಣ, ನಾನು ಮರ್ತೇ ಬಿಟ್ಟಿದ್ದೆ. ಇಂಥ ಮುಖ್ಯವಾದ ವಿಚಾರನ ನಾನು ಹೇಗ್ ಮರ್ತೆ? ಅಣ್ಣ, ನಾವು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ. ಅಯ್ಯೋ ಲಕ್ಷ್ಮಮ್ಮ, ಬರೀ 2 ಗಂಟೆ ಸೆಮಿನಾರು ಅಷ್ಟೇ. ಈ ಸೆಮಿನಾರ್ ಹೋಗೋದ್ರಿಂದ ನಮ್ಮ ಕಂಪ್ನಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇನ್ನೂ ಜಾಸ್ತಿ ಆರ್ಡರ್ ಬರುತ್ತೆ, ನಾವು ಇನ್ನೂ ಚೆನ್ನಾಗಿ ಬೆಳಿಬೋದು. ನಮ್ಮ ರಾಜಕೀಯ ಕೆಲಸಕ್ಕೂ ಅನುಕೂಲ ಆಗುತ್ತೆ. ಬಾವಾ, ನೀವಾದ್ರೂ ಹೇಳಿ ಬಾವಾ, ಗೃಹ ಪ್ರವೇಶಕ್ಕೆ 1-2 ಗಂಟೆ ತಡವಾಗೋದ್ರು ಏನೂ ಆಗಲ್ಲ. ಆದ್ರೆ ಸೆಮಿನಾರ್ ಮಾತ್ರ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಬಾವಾ. ಬಾವಾ, ಬಯಸದೇ ಬಂದ ಭಾಗ್ಯನ ಯಾರಾದ್ರೂ ಬಾಗ್ಲಲ್ಲಿ ನಿಲ್ಸ್ತಾರ? ಹೇಳಿ ಬಾವಾ. ರೀ, ನಾನು ಮರ್ತ್ಬಿಟ್ಟಿದ್ದೆ. ಗೃಹ ಪ್ರವೇಶಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋಗ್ಬೋದಲ್ವಾ? ಈಗ ಈ ಸೆಮಿನಾರ್ಗೆ ಹೋಗಿ ಬಂದ್ಬಿಡ್ತೀವಿ, ಲೇಟ್ ಮಾಡಲ್ಲ, ಬೇಗ ಬಂದ್ಬಿಡ್ತೀವಿ. ಲಕ್ಷ್ಮಮ್ಮ, ಲೇಟ್ ಆಗ್ತಾ ಇದೆ, ಬೇಗ ನಡಿ. ಸಂಕಲ್ಪ ಬ್ರ್ಯಾಂಡ್ ಇವತ್ತು ಮಾರ್ಕೆಟಲ್ಲಿ ತುಂಬ ಹೆಸರು ಮಾಡ್ತಾ ಇದೆ. ಇಂಥ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ನಮ್ಮ ಮಾರ್ಕೆಟ್ಗೆ ಬರಬೇಕು. ಲಕ್ಷ್ಮಿ ಅವರ ಶ್ರಮ ಶ್ರದ್ಧೆ ಇವತ್ತು ಅವರನ್ನು ಇಷ್ಟು ಮಟ್ಟಕ್ಕೆ ತಂದು ನಿಲ್ಲಿಸಿತು. ಲಕ್ಷ್ಮಿ ಮೇಡಮ್, ಎಲ್ಲ ಕಡೆ ನಿಮ್ಮದೇ ಹೆಸರು. ಆ ಡ್ರಗ್ಸ್ ವಿಷಯ ನಿಮಗೆ ಕಪ್ಸುತ್ತೆ ಆಗಿತ್ತು, ಆದರೆ ನೀವು ಅದರಿಂದ ಹೊರಗಡೆ ಬಂದು ತಪ್ಪು ಮಾಡಿದವ್ರಿಗೆ ಸರಿಯಾದ ಪಾಠ ಕಲಿಸ್ರಿ. ವಿ ಆರ್ ಪ್ರೌಡ್ ಆಫ್ ಯು. ಸರಿ ಸರ್, ನಾನು ಬೇಗ ಬರ್ತೀನಿ. ಹಾಂ ಸರ್, ಸರಿ ಸರ್.
ಸೊ ಏನು ಡಿಸೈಡ್ ಮಾಡಿದ್ರಿ ಸರ್? ಏನೇ ಮಾಡಿದ್ರೂ ಆದಷ್ಟು ಬೇಗ ಮಾಡಬೇಕು, ಮುಗಿಸ್ಬೇಕು ಅಂತ ಒಂದು ಸಾರಿ ಡಿಸೈಡ್ ಮಾಡಿದ್ಮೇಲೆ ಡಿಲೇ ಮಾಡಬಾರ್ದು. ಯಾವಾಗ ಅಂದ್ಕೊಂಡಿದ್ದೀರಾ? ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ ನನಗೆ ಗೊತ್ತು. ಮೀರಾ ಮೇಡಮ್, ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ನಮಗಿಂತ ನಿಮಗೆ ಕೋಪ ಸ್ವಲ್ಪ ಜಾಸ್ತಿ ಇರಂಗೆ ಕಾಣ್ತಾ ಇದೆ. ನೀವು ಹೇಳೋದು ನಿಜ. ಯಾವ ಥರ ಇದ್ದೆ ನಾನು? ಹಾಂ, ನನ್ನ ಈ ಮಟ್ಟಿಗೆ ತಂದು ಕೂರಿಸಿ ಹೇಳ. ಅವಳು ನಮ್ಮ ಹತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಆದರೆ ಹಂಗಂತ ಅವಸರ ಬಿದ್ದು ಇಂಥ ಟೈಮಲ್ಲಿ ಎಡವಟ್ಟು ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಅವಳನ್ನ ಕೊಲೆ ಮಾಡಿಸೋ ವಿಚಾರನ ಕೈ ಬಿಟ್ಟಿದೀವಿ ಅಂತ ಅರ್ಥ. ನೋಡಿ, ಅವತ್ತು ನೀವು ಫೋನಲ್ಲಿ ಮಾತಾಡಿದ್ದು ನಾನು ಕೇಳಿ ನನಗೂ ರೋಷ ಇತ್ತು. ಆದರೆ ಏನಮ್ಮ ಮಾಡ್ತೀಯ? ರಾಜಕೀಯದಲ್ಲಿ ರೋಷ ದ್ವೇಷ ಇರೋ ಹುಲಿ ಸಿಂಹಕ್ಕಿಂತ ಕುತಂತ್ರ ಇರೋ ನರಿನೇ ಎಷ್ಟೋ ವಾಸಿ. ಅದಕ್ಕೇನೆ ಬೆಲೆ ತುಂಬ ಜಾಸ್ತಿ. ಮೀರಾ ಅವರೇ, ನಾನು ಅವಾಗವಾಗ ಹುಲಿ ಸಿಂಹ ಆಗೋಕ್ಕೆ ಹೋಗಿ ಇಲಿ ಆಗ್ಬಿಟ್ಟಿದ್ದೀನಿ. ನಮ್ಮ ಗೋವಿಂದ ಅವತ್ತೇ ಹೇಳ್ದ ಅವಸರ ಮಾಡಬೇಡಿ ಅಂತ. ಆದರೆ ನಾನು ಅವತ್ತೇ ಅವನ ಮಾತು ಕೇಳಿದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಈಗ ನನ್ನ ತಮ್ಮನ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸೋಣ ಅಂತ ಇದ್ದೀನಿ. ಇವಾಗ ನಾನೇನಾದರೂ ಅವಳನ್ನ ಕೊಲೆ ಮಾಡೋಕ್ಕೆ ಹೋದರೆ ಅಥವಾ ಕೊಲೆ ಮಾಡಿದ್ರೆ ನನ್ನ ತಲೆ ಮೇಲೆ ದೊಡ್ಡ ಅಪವಾದ ಬಂದು ನನಗೆ ದೊಡ್ಡ ರಿಸ್ಕ್ ಆಗುತ್ತೆ. ಅದಕ್ಕೆ ಇಂಥ ಟೈಮಲ್ಲಿ ಅಂಥ ಸಾಹಸ ಅಲ್ಲ ನನಗೆ ಬೇಡ. ಹಾಗಂತ ಇಷ್ಟೆಲ್ಲ ಮಾಡಿರೋ ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀರಾ? ಅವಳೇನಾದರೂ ಎಲೆಕ್ಷನ್ ನಿಂತರೆ ನಿಮ್ಮ ತಮ್ಮ ಗೆದ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ. ನಂಗೆ ಗೊತ್ತು. ನೀವು ಹೇಳಿದ್ರಲ್ಲ, ಇದು ಒಳ್ಳೆ ಪಾಯಿಂಟ್. ಅವಳನ್ನ ಸುಮ್ಮನೆ ಬಿಡ್ತೀನೋ ಇಲ್ವೋ ಅದೆಲ್ಲ ವಿಷಯ. ಆದರೆ ಅವಳು ಎಲೆಕ್ಷನ್ ನಿಂತರೆ ನನ್ನ ತಮ್ಮ ಖಂಡಿತ ಗೆಲ್ಲಕ್ಕಾಗಲ್ಲ. ಅದಕ್ಕೆ ಅವಳು ಎಲೆಕ್ಷನ್ಗೆ ನಿಲ್ಲೇಬಾರ್ದು, ನಾಮಿನೇಷನ್ ಫೈಲೂ ಮಾಡಬಾರ್ದು. ಸದ್ಯಕ್ಕೆ ಅಷ್ಟು ಸಾಕು, ಬಾಕಿದು ಆಮೇಲೆ ನೋಡ್ಕ. ಅದು ಹೇಗೆ ಸಾಧ್ಯ? ಅವಳು ಎಲೆಕ್ಷನ್ಗೆ ನಿಂತೇ ನಿಲ್ತಾಳೆ. ನಿಲ್ಲಲ್ಲ.
ನಿಲ್ದೇ ಇರೋ ಥರ ನಾವು ಮಾಡ್ತೀವಿ. ನಮ್ಮ ಗೋವಿಂದ ಕೊಟ್ರ ಐಡಿಯಾ ಇದು. ನಾಮಿನೇಷನ್ ಟೈಮಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಬರೋದೇ ಇಲ್ವಲ್ಲ. ನಾಮಿನೇಷನ್ನು ಫೈಲ್ ಮಾಡೋಕ್ಕಾಗಲ್ಲ, ಹಾಗೆ ಎಲೆಕ್ಷನ್ಗೂ ನಿಲ್ಲಕ್ಕಾಗಲ್ಲ. ಎಲ್ಲೋ ಹೋದವಳು ಕಾಣ್ತಿಲ್ಲ, ಮನೆ ಬಂದಿಲ್ಲ ಅಂತ ಆಗುತ್ತೆ ಅಷ್ಟೇ. ಅಂದ್ರೆ ಅವಳು ಇಷ್ಟೆಲ್ಲ ಅವಮಾನ ಮಾಡಿದ್ರು ನಿಮ್ಗೆ? ಮೀರಾ ಅವ್ರೆ, ನನ್ನ ಉಸಿರ ನಿಂತೋಗ್ಲಿ. ನೋಡ್ ಲಕ್ಷ್ಮಿ, ನನಗೂ ಮನಸ್ಸು ಸರಿ ಇಲ್ಲ, ನಿನಗೂ ಮನಸ್ಸು ಸರಿ ಇಲ್ಲ. ಮನಸ್ಸುಗಳು ಸರಿ ಇಲ್ಲದಿರ್ಬೇಕಾದ್ರೆ ಮಾತುಗಳು ಏನೇನೋ ಬರುತ್ತೆ. ನನ್ನ ಪಾಡಿಗೆ ನನ್ನ ಹೋಗಿ ಬಿಟ್ಬಿಡು. ಅಷ್ಟು ಸಮಾಧಾನ ಮಾಡಕ್ ಬಂದೋಳು, ಎಲೆಕ್ಷನ್ ವಿಷಯ ಬಂದ ತಕ್ಷಣ ಹೇಗೆ ಓಡೋದೆ ನೀನು? ಹಾಗಂತ ಅದು ತಪ್ಪು ಅಂತ ಹೇಳ್ತಿಲ್ಲ. ನಿನಗೆ ಯಾವ ಥರ ನಿನ್ನ ಕಮಿಟ್ಮೆಂಟ್ಸ್ ಮುಖ್ಯನೋ ಅದೇ ರೀತಿ ನನಗೆ ನನ್ನ ಕಮಿಟ್ಮೆಂಟ್ಸು, ನಾನು ಕೊಟ್ಟು ಮಾತು ಅಷ್ಟೇ ಮುಖ್ಯ. ನೋಡು, ನೀನು ಹೋಗಿದ್ದು ಆಯ್ತು, ಅಲ್ಲಿ ಮಾತಾಡಿದ್ದು ಆಯ್ತು, ಈಗ ಬಂದಿದ್ದು ಆಯ್ತು. ಸುಮ್ಮನೆ ಮಲ್ಕೋ. ಹೌದು ರೀ, ನಾನು ಹೋದೆ ನಿಜ. ಆದ್ರೆ ಅಂಕಲ್ ಎಲೆಕ್ಷನ್. ಲಕ್ಷ್ಮಿ, ನನಗೀಗ ಆ ಮಾತುಗಳನ್ನ ಕೆಲವು ಮೂಡಿಲ್ಲ. ನೀನ್ ಯಾವುದನ್ನು ನನಗೆ ಹೇಳಿ ಕೇಳಿ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ನಿನ್ನ ಇಷ್ಟ, ನಿನ್ನ ನಿರ್ಧಾರನ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಲಕ್ಷ್ಮಿ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ನನಗೂ ನಿನ್ನಷ್ಟೇ ಬೇಜಾರಾಗಿದೆ. ಆ ಬೇಜಾರಲ್ಲಿ ನಿನಗೆ ಹರ್ಟ್ ಆಗೋ ರೀತಿ ಮಾತಾಡಿದ್ದೀನಿ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಯಾಕೆ ಸರ್ ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ನಂಗೆ ಗೊತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ನಂಗೆ ಗೊತ್ತು. ಏನೋ ಮಾಡಲಿ ಗೋವಿಂದ, ರಾಜಕೀಯದಲ್ಲಿ ನನ್ನ ತಲೆ ಇಲ್ದಿರಂಗೆ ಆಗೋಯ್ತಲ್ಲೋ ಈ ತಲೆ. ಗೋವಿಂದ, ಈ ತಲೆನಾದ್ರೂ ಉಳಿಸ್ಕೋಬೇಕಲ್ಲೋ. ಹಾಂ, ಹಿಂಗೆ ತಲೆ ಎತ್ಕೊಂಡು ಓಡಾಡ್ಬೇಕಲ್ಲ. ಈ ಈ ಈ ಈ ಈ ತಲೆ ದಂಡ ಅನ್ನಿಸ್ಬಾರ್ದಲ್ವಾ? ಆ ಈಗಂಥದ್ದು ಏನಾಯ್ತು ಸರ್? ಏನಾಯ್ತು? ಆ ಈ ತಲೆಗಿದೆ ಬೆಲೆ ಅವಳಿಂದ ಹೋಯ್ತು. ಬೆಲೆ ಕಳೆದವಳನ್ನ
ಕೊಲೆ ಮಾಡಿ ಮುಗ್ಸೋಣ ಅಂದ್ರೆ ಏ ಗೋವಿಂದ, ನೀನಲ್ವ ನಮ್ ಬೇಡ ಅಂದೆ. ಈಗ ಆ ಕೊಲೆನೂ ಇಲ್ಲ, ಈ ತಲೆಗೆ ಏನು ಹೊಳಿತಾನೂ ಇಲ್ಲ. ಸರ್, ಹಾಗೇನಾದರೂ ಕೊಲೆ ಮಾಡ್ತಿದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆ ಕಂಬಿ ಹಿಂದೆ ಇರ್ತಾ ಇತ್ತು. ಹಾಗಂತ ಸುಮ್ಮನೆ ಇರಕ್ಕಾಗತ್ತಲ್ಲ? ನಾನೆಲ್ಲ ಹಾಗೆ ಹೇಳಿದೆ ಸರ್. ಕೊಲೆ ಮಾಡಿಸೋದು ಬೇಡ ಅಂತ ಹೇಳಿದೆ, ಆದರೆ ಕಿಡ್ನಾಪ್ ಮಾಡಿಸೋದು ಬೇಡ ಅಂತ ಹೇಳಿಲ್ವಲ್ಲ. ಏಯ್, ಮಾಡಿಸೋದಲ್ವಾ ಕಿಡ್ನಾಪ್ನ? ಇನ್ನು 2 ದಿನ ಆದರೆ ಅವಳು ನಾಮಿನೇಷನ್ ಫೈಲ್ ಮಾಡ್ತಾಳೆ. ಆಮೇಲೆ ನಾವು ತಲೆ ಮೇಲೆ ಎಕ್ರಲ್ಲಿ ಎಳ್ಕೊಂಡು ಮಲ್ಕೊಂಡಿರ್ಬೇಕಷ್ಟೇ. ಹಾಗಾಗಲ್ಲ ಸರ್. ಅವಳನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ನನಗೆ ದೊಡ್ಡ ದೊಡ್ಡ ಆಸೆಗಳೂ ಇಲ್ಲ. ಇಲ್ಲಿವರೆಗೂ ನನ್ನ ಸಂಸಾರದ ಆಸೆಗಳು, ಅವ್ರ ಖುಷಿಗಳಷ್ಟೇ ನನಗೆ ದೊಡ್ಡದಾಗಿ ಕಾಣ್ತಾ ಇರೋದು. ಅದು ಬಿಟ್ರೆ ನನಗೆ ಹೊರಗಿನ ಪ್ರಪಂಚ ಏನು ಅನ್ನೋದೇ ಗೊತ್ತಿಲ್ಲ. ಅದನ್ನ ನಾನು ಗೊತ್ತು ಮಾಡ್ಕೊಳಕ್ಕೂ ಹೋಗಿಲ್ಲ. ಇದೇ ನನ್ನ ಪ್ರಪಂಚ. ನನಗೆ ಇಲ್ಲಿರಕ್ಕೆ ಇಷ್ಟ. ನಾನು ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ನನಗೆ ಎಲೆಕ್ಷನ್ಗೆ ನಿಲ್ಲಕ್ಕೆ ಇಷ್ಟ ಇಲ್ಲ. ಲಕ್ಷ್ಮಿ, ಏನಮ್ಮ ಹೇಳ್ತಿದ್ಯಾ? ಲಕ್ಷ್ಮಮ್ಮ, ಏನ್ ತಮಾಷೆ ಮಾಡ್ತಿದ್ಯಾ? ಏನಿದು ಇದ್ದಕ್ಕಿದ್ದಂಗೆ ಈ ನಿರ್ಧಾರ? ಅದು ಇಂಥ ಒಳ್ಳೆ ಅವಕಾಶ ಬಂದಾಗ ನೀನು... ಅಣ್ಣ, ದಯವಿಟ್ಟು ಈ ನನ್ನ ನಿರ್ಧಾರದಲ್ಲಿ ಯಾರು ಒತ್ತಾಯ ಮಾಡಬೇಡಿ. ಲಕ್ಷ್ಮಿ, ಆದರೂ ಇಲ್ಲ ರೀ, ನನಗಿಷ್ಟ ಇಲ್ಲ. ಇದನ್ನ ಹೇಳೋದಕ್ಕೆ ನಿಮ್ಮನ್ನ ಇಲ್ಲಿ ಬರೋದಕ್ಕೆ ಹೇಳಿದೆ. ನನ್ನ ನಿರ್ಧಾರನ ಎಲ್ರ ಮುಂದೆ ಹೇಳಬೇಕಿತ್ತು. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನಿನ್ನ ಮನಸ್ಸಿಗೆ ಸರಿ ಅನ್ಸಿದ್ರೆ ನೀನು ಹಾಗೆ ಮಾಡು. ಸರಿನಮ್ಮ, ನಿನ್ನ ನಿರ್ಧಾರ ನಿಮ್ಮ ಮನೇಲಿ ಎಲ್ರಿಗೂ ಒಪ್ಪಿಗೆ ಆಗಿದ್ರೆ ಸಂತೋಷ. ನಾನು ಬರ್ತೀನಿ.
ಅಂಕಲ್, ನೀವಿಲ್ಲಿದ್ದೀರಾ? ಯಾಕಂಕಲ್ ತುಂಬಾ ಯೋಚನೆ ಮಾಡೋ ಥರ ಇದೆ, ಏನಾಯ್ತು? ಹಾಗೇನಿಲ್ಲಮ್ಮ, ಹಾಗೇನಿಲ್ಲ. ಅಂಕಲ್, ಹೇಳಮ್ಮ. ನನಗೆ ಗೊತ್ತು ಅಂಕಲ್, ನೀವು ತುಂಬ ಬೇಜಾರಾಗಿದ್ದೀರಾ ಅಂತ. ಛೇ, ಹಾಗೇನಿಲ್ಲಮ್ಮ. ನಾನಾಗಿ ಬೇಜಾರು ಮಾಡ್ಕೊಳ್ಳಿ? ನಾನು ರಾಜಕೀಯಕ್ಕೆ ಸೇರೋದಿಲ್ಲ ಅನ್ನೋ ನಿರ್ಧಾರ ತಗೊಂಡಿದ್ದು ನಿಮಗೆ ಬೇಜಾರಾಗಿದೆ ಅಲ್ವಾ? ಛೇ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ತಪ್ಪಾಗುತ್ತಮ್ಮ. ಇದು ನಿನ್ನ ನಿರ್ಧಾರ, ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ನಿರ್ಧಾರ. ನೀನು ಯೋಚನೆ ಮಾಡೋ ನಿರ್ಧಾರ ತಗೊಂಡಿರ್ತೀಯ. ಹೌದಮ್ಮ, ರಾಘವ ಹೇಳ್ತಾ ಇರೋದು ನಿಜ ಕಣಮ್ಮ. ನೀನು ಯಾವುದೇ ಕೆಲಸ ಶುರು ಮಾಡಿದ್ರು ಅದರಿಂದ ಒಳ್ಳೆಯದೇ ಆಗುತ್ತೆ. ನಿನ್ನ ಕೈಗುಣನೇ ಅಂಥದ್ದು. ಈ ಉದ್ಘಾಟನೆಗೆ ನೀನು ಹೋಗಮ್ಮ, ಇದರಿಂದ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತ ಬರ್ತೀನಿ. ಮೇಡಮ್, ನೀವು ಒಪ್ಪಿದ್ರೆ ನಮ್ಗೆ ತುಂಬ ಖುಷಿ ಆಯಿತು ಮೇಡಮ್. ಈ ವಿಷಯನ ನಮ್ಮ ಶಾಲೆಯಲ್ಲಿ ಕೇಳಿದ್ರೆ ತುಂಬ ಖುಷಿ ಪಡ್ತಾರೆ ಮೇಡಮ್. ಸರಿ ಮೇಡಮ್, ಬೆಳಗ್ಗೆ ರೆಡಿ ಇರಿ, ನಾವೇ ಗಾಡಿ ಕಳಿಸ್ತೀವಿ ಮೇಡಮ್. ಸರಿ ಮೇಡಮ್, ಹಾಗಾದರೆ ನಾವಿನ್ನು ನೋಡ್ತೀವಿ. ನಿಮ್ಮ ಕೆಲ್ಸಕ್ಕೆ ನೀವು ರೆಡಿನಾ? ನಾವಿಲ್ಲಿಗೆ ಬಂದಿದ್ದರಿಂದ ನಾವು ರೆಡಿಯಾಗೇ ಇರ್ತೀವಿ ಮೇಡಮ್. ಹೊಸ ಮನೆಗೆ ಬಂದಿದ್ದೀನಿ ಅಂತ ತುಂಬ ಸಂಭ್ರಮಿಸ್ತಾ ಇದ್ಲು. ಆ ಹೊಸ ಮನೇಲೆ ಅವಳ ಹೆಣ ಬೀಳ್ಬೇಕು. ಓಕೆ, ಆ ಮನೆ ಹತ್ರ ನಾನು ಬಿಟ್ಟು ಹೋಗಿ ಬರ್ತೀನಿ. ನಮ್ಮ ಪಾಯಿಂಟ್ ನಾವು ಫಿಕ್ಸ್ ಮಾಡ್ಕೋತೀವಿ. ಆದರೆ ಮುಹೂರ್ತ ಯಾವಾಗ ಮೇಡಮ್? ನಿನ್ನ ಕೆಲಸಕ್ಕೆ ಅವಳ ಸಾವಿಗೆ ಮುಹೂರ್ತ ನಾಳೆನೆ. ಆದರೆ ಸೂರ್ಯ ಮುಳುಗೋ ಅಷ್ಟರಲ್ಲೇ ಅವಳ ಕತೆ ಮುಗ್ತಿರ್ಬೇಕು. ನಮಗೆ ಕೆಲಸ ವಹಿಸಿದ ಮೇಲೆ ಯಮನ್ ಜೊತೆ ಅಗ್ರಿಮೆಂಟ್ ಆದ ಹಾಗೇನೆ ಮೇಡಮ್. ಕೆಲಸ ಮುಗಿಸಿ ನನಗೆ ಬಾಂಬೆಗೆ ಟಿಕೆಟ್, ಅವಳಿಗೆ ಪರಲೋಕಕ್ಕೆ ಟಿಕೆಟ್. ಲಕ್ಷ್ಮಿ ಇಷ್ಟು ದಿನ ಚೆನ್ನಾಗಿ ಆಟ ಆಡ್ತಾರೆ. ಶಬಾಷ್, ಗೆಲ್ತಾನೂ ಇದ್ದೆ. ಆದರೆ ಇದು ನಿನಗೆ ಕೊನೆಯ ಆಟ.
ಇಲ್ಲಿ ಸೋಲೋದು ಸಾಯೋದು ನೀನು. ನಾಳೆ ಇಷ್ಟೊತ್ತಿಗೆ ನಿನ್ನ ಮನೆಯವ್ರಿಗೆ ಸಾವಿನ ಕಹಿ ಸುದ್ದಿ, ನನಗೆ ಸಿಹಿ ಸುದ್ದಿ. ನಾಳೆ ಎಷ್ಟೊತ್ತಿಗೆ ಕೆಲಸ ಮುಗಿಬಹುದು? ನಾನು ಬೆಳಿಗ್ಗೆನೆ ಲೊಕೇಶನಲ್ಲಿ ಪ್ಲಾಂಟ್ ಆಗಿರ್ತೀನಿ. ಅವಳು ಮನೆಯಿಂದ 10 ನಿಮಿಷ ಆಚೆ ಬಂದರೆ ಸಾಕು. ಆ 10 ನಿಮಿಷನೇ ಅವಳ ಜೀವನದ ಕಡೆ 10 ನಿಮಿಷ ಆಗಿರುತ್ತೆ. ಅವಳ ಜೀವನದ 10 ನಿಮಿಷ, ಕಡೆ 10 ನಿಮಿಷ ಕೇಳೋಕೆಷ್ಟು ಚೆನ್ನಾಗಿದೆ. ಲಕ್ಷ್ಮಿ, ಇದು ನಿನ್ನ ಕಡೆ ದಿನ. ಸಂತೋಷವಾಗಿರು. ನಿನ್ನ ಪ್ರೀತಿಯ ಸಂಸಾರದ ಜೊತೆ ಅದೆಷ್ಟು ಸಂತೋಷ ಪಡ್ತೀಯೋ ಪಟ್ಬಿಟ್ಟು. ಡಾಕ್ಟರ್ 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 ರೀ, ಹಾಸ್ಪಿಟ್ಲಲ್ಲೆಲ್ಲ ಕೂಗಾಡಬೇಡಿ. ಯಾರು ಬೇಕಿತ್ತು? ಮೇಡಮ್, ನಮ್ಮ ಲಕ್ಷ್ಮಮ್ಮಗೆ ಗುಂಡೇಟ್ ಬಿದ್ದಿದೆ, ಬೇಗ ಡಾಕ್ಟರ್ ಕರೀರಿ, ನಿಮ್ಮ ಕೈ ಮುಗಿತೀನಿ. ಏನು ಗುಂಡೇಟ? ಏನು ಗುಂಡೇಟ? ಯು ಮೀನ್ ಶೂಟೌಟ್? ಯಾರಿಗೆ? ಎಲ್ಲಿ? ಓ ಮೈ ಗಾಡ್, ಏನ್ರಿ ಇದೆಲ್ಲ? ಡಾಕ್ಟರ್, ನನ್ನ ಹೆಂಡತಿ ಲಕ್ಷ್ಮಿಗೆ ಯಾರೋ ಶೂಟ್ ಮಾಡಿಬಿಟ್ಟಿದ್ದಾರೆ. ಹೇಗಾಯ್ತು? ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಏನಾಗಿದೆ ನೋಡಿ. ನೋಡಿ, ಫಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ ನಾವು ಯಾವ ಟ್ರೀಟ್ಮೆಂಟು ಕೊಡೋಕ್ಕಾಗೋದಿಲ್ಲ. ಬೇಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಡಾಕ್ಟರ್, ಪೊಲೀಸ್ಗೆಲ್ಲ ಆಮೇಲೆ ಇನ್ಫಾರ್ಮ್ ಮಾಡೋಣ. ಮೊದಲು ನನ್ನ ಲಕ್ಷ್ಮಿಗೆ ಏನಾಗಿದೆ ಅಂತ ನೋಡಿ ಪ್ಲೀಸ್. ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ ನಾವೇನು ಮಾಡೋಕ್ಕಾಗಲ್ಲ. ಇಟ್ಸ್ ಎ ಪ್ರೊಸೀಜರ್, ಅರ್ಥ ಮಾಡ್ಕೊಳ್ಳಿ. ಬಾಬಾ, ನಿಮ್ಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಇದಾರಲ್ಲ, ಬೇಗ ಫೋನ್ ಹಾಕಿ. ಹಲೋ ಹಲೋ ಸರ್, ನಾನು ರಾಘವ್ ಮಾತಾಡ್ತಾ ಇರೋದು. ಹೇಳಿ ರಾಘವ್ ಅವರೇ, ಏನ್ ಸಮಾಚಾರ? ಮೇಡಮ್ ಹೇಗಿದ್ದಾರೆ ಸರ್? ಯಾಕೆ ರಾಘವ್ ಅವರೇ ಸ್ವಲ್ಪ ಗಾಬರಿ ಆದಂಗಿದೆ? ನನ್ನ ಲಕ್ಷ್ಮಿಗೆ ಮೇಡಮ್ಗೆ ಏನಾಯ್ತು ರಾಘವ್ ಅವರೇ? ನನ್ನ ಲಕ್ಷ್ಮಿಗೆ ಯಾರೋ ಶೂಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅವಳು ಗುಂಡು ಬಿದ್ದು ತುಂಬಾ ರಕ್ತ ಹೋಗ್ತಿದೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ವಿ. ಇಲ್ಲಿ ಬಂದ್ರೆ ಡಾಕ್ಟರ್ ಪೊಲೀಸ್ ಇನ್ಫಾರ್ಮ್ ಮಾಡಿದೆ ನಾವು ಯಾವ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ.
ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಸ್ವಲ್ಪ ಹೇಳಿ ಸರ್. ವಾಟ್, ಶೂಟ್ ಔಟಾ? ರಾಘವ್ ಅವರೇ, ನೀವೇನು ಟೆನ್ಷನ್ ಆಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಮೊದಲು ಫೋನ್ನ ಡಾಕ್ಟರ್ ಕೊಡಿ. ಕೊಟ್ಟೆ ಸರ್, ಒಂದು ನಿಮಿಷ. ಹಲೋ, ನೋಡಿ, ಮೊದಲು ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಮಿಕ್ಕಿದೇನೇ ಪ್ರೊಸೀಜರ್ಸ್ ಇದ್ರು ಅದು ನಾನು ನೋಡ್ಕೊತೀನಿ. ನಾನು ಅಲ್ಲಿಗೆ ಬರ್ತಿದ್ದೀನಿ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಸರಿ ಸರ್, ಆಗಲಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸರ್. ನಾನು ಅವ್ರಿಗೆಲ್ಲ ತಿಳಿಸಿದ್ದೀನಿ, ನೀವೇನು ಟೆನ್ಷನ್ ಆಗಬೇಡಿ, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಸರ್.